ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉರಿವ ಬೆಂಕಿಗೆ ತುಪ್ಪ ಸುರಿಯಿತು ಮೇಲುಸ್ತುವಾರಿ ಸಮಿತಿ. ತಮಿಳುನಾಡಿಗೆ ಮತ್ತೆ ಬಿಡಬೇಕಂತೆ ಕಾವೇರಿ ನೀರು. ರಾಜ್ಯದಲ್ಲಿ ಮೊಳಗಿದೆ ಪ್ರತಿಭಟನೆ ಕಹಳೆ. ಹೇಮಶ್ರೀ ಸತ್ತಿದ್ದು ಆಂಧ್ರದಲ್ಲ, ಕರ್ನಾಟಕದಲ್ಲ. ಕ್ಲೋರೋಫಾರ್ಮ್ ಕೊಟ್ಟು ಕೊಂದನ ಸುರೇಂದ್ರ ಬಾಬು. ನಾಳೆ ಬರಲಿದೆ ಪೋಸ್ಟ್ ಮಾರ್ಟಂ ರಿಪೋರ್ಟ್. ಮೊಬೈಲ್ನಲ್ಲಿ ಅಶ್ಲೀಲವಾಗಿ ಮಾತಾಡಲು ಹೋದ, ಸಿಕ್ಕಿಬಿದ್ದು ಸಿಕ್ಕಾಪಟ್ಟೆ ವಧೆ ತಿಂದ ಹುಡುಗಿರ ಮಳ್ಳನಿಗೆ ಮುಖಾಮೂತಿಗೆಲ್ಲ ಗೂಸ. ಮೋರಿ ಮೇಲೆ ಕಟ್ಟಿದ್ರು ಅಕ್ರಮವಾಗಿ ಮನೆ. ಬಿಬಿಎಂಪಿ ಮಾಡೇ ಬಿಡ್ತು ತೆರವು ಕಾರ್ಯಾಚರಣೆ. ಇದಕ್ಕೆಲ್ಲ ಅಧಿಕಾರಿಗಳೇ ಕಾರಣ ಅಂದ್ರು ಸ್ಥಳೀಯರು. ಲೂಸ್ ಮಾದ ರಂಗಾಯಣ ರಘು ಹಾಸ್ಯದೋಕುಳಿ. ಬೆಳ್ಳಿ ತೆರೆ ಮೇಲೆ ಕಾಲಾಯ ತಸ್ಮೈ ನಮಃ ಮೋಡಿ. ನಾಳೆ ಅಯ್ಯನೊಂದಿಗೆ ರಾಣಿಯ ಪಯಣ. ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ಮೇಲುಸ್ತುವಾರಿ ಸಮಿತಿ ರಾಜ್ಯಕ್ಕೆ ಆದೇಶಿಸಿರುವುದರ ಉರಿ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಆದೇಶಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಮತ್ತೆ ಪ್ರತಿಭಟನೆ ಕಹಳೆಗಳು ಮೊಳಗತೊಡಗಿವೆ. ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಆಗ್ರಹ ವ್ಯಕ್ತವಾಗಿದೆ. ಉರಿವ ಬೆಂಕಿಗೆ ತುಪ್ಪ ಸುರಿದ ಕೇಂದ್ರ. ತಮಿಳುನಾಡಿಗೆ ನೀರು ಬಿಡಲು ಸೂಚನೆ. ಮತ್ತೆ ಶುರುವಾಯಿತು ಪ್ರತಿಭಟನೆ. ಕಾವೇರಿ ನದಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ. ಕೇಂದ್ರ ಜಲಸಂಪನ್ಮೂಲ ಕಾರ್ಯದರ್ಶಿ ಡಿವಿ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಆದೇಶಿಸಲಾಗಿದೆ. ಅಕ್ಟೋಬರ್ 16ರಿಂದ 31ರವರೆಗೆ ತಮಿಳುನಾಡಿಗೆ 8.85 ಟಿಎಂಸಿ ನೀರು ಬಿಡುವಂತೆ ಸಮಿತಿ ಲಿಖಿತವಾಗಿ ಆದೇಶಿಸಿದೆ. ಈ ಆದೇಶ ಬರ್ತಿದ್ದಂತೆ ರಾಜ್ಯದಲ್ಲಿ ಪ್ರತಿಭಟನೆ ಮತ್ತೆ ಶುರುವಾಗಿದೆ. ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ಮೌರ್ಯ ಹೋಟೆಲ್ ಬಳಿ ಜಯಲಲಿತಾ ಪ್ರತಿಕೃತಿಯನ್ನ ನೇಣಿಗೇರಿಸಿ ಬಳಿಕ ದಹಿಸಿದ್ರು. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದ್ರೆ ಉಗ್ರ ಪ್ರತಿಭಟನೆ ನಡೆಸೋದಾಗಿ ವೇದಿಕೆ ಮುಖಂಡ ರಮೇಶ್ ಗೌಡ ಎಚ್ಚರಿಸಿದ್ರು. ಕೇಂದ್ರ ಜಲಸಂಪನ್ಮೂಲ ಕಾರ್ಯದರ್ಶಿ ಇವತ್ತು ಏನಾದರೂ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗ್ತದೆ, ನೀರು ನಿಲ್ಲಿಸಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಕಾರ್ಯದರ್ಶಿಗಳು ನೀರನ್ನ ಬಿಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ನಾಡಿಗೆ ಬಗೆದಂಥ ದ್ರೋಹ. ಇವತ್ತು ನಿಜವಾಗ್ಲೂ ಈ ಸಂಸದರು ನರಸತ್ತವರಾಗಿ ವರ್ತಿಸೋದನ್ನು ಬಿಟ್ಟು ಕೂಡಲೇ ರಾಜೀನಾಮೆಯನ್ನು ಬಿಸಾಕಿ ಈ ನೀರನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಕರ್ನಾಟಕ ಜನಪರ ವೇದಿಕೆ ಒತ್ತಾಯಿಸ್ತದೆ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಜಯಲಲಿತಾ ಹಾಗೂ ಕರುಣಾನಿಧಿ ಭೂತದಹನ ಮಾಡಿ ಕನ್ನಡಪರ ಸಂಘಟನೆಗಳು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ನ್ಯಾಯಾಂಗ ನಿಂದನೆ ಅರ್ಜಿಗೆ ಪ್ರತ್ಯುತ್ತರ ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದರು. ಅಲ್ಲದೆ ಯಾವುದೇ ಕಾರಣಕ್ಕೂ ಇನ್ಮುಂದೆ ನೀರು ಬಿಡದಂತೆ ಆಗ್ರಹಿಸಿದರು. ಇಂಥ ಸರ್ಕಾರ ವಜಾ ಮಾಡಿ ಅನ್ನುವ ಪದವನ್ನೇ ಹಿಂದೆ ವಿರೋಧ ಮಾಡಿದಂಥ ಕರುಣಾನಿಧಿಯವರು ಈಗ ಕರ್ನಾಟಕ ಸರ್ಕಾರವನ್ನು ವಜಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಜಯಲಲಿತಾರವರು ನಿಂದನಾ ಅರ್ಜಿಯನ್ನು ಹಾಕಿದ್ದಾರೆ. ಇದ್ಯಾವುದಕ್ಕೇನು ಹೆದರಬೇಕಾಗಿಲ್ಲ. ಒಟ್ನಲ್ಲಿ ರಾಜ್ಯದ ಜಲಾಶಯಗಳೇ ಬತ್ತಾ ಇರುವಾಗ ತಮಿಳುನಾಡಿಗೆ ನೀರೆಲ್ಲಿಂದ ಬಿಡೋದು ಅನ್ನೋದು ಈಗಿರೋ ಪ್ರಶ್ನೆ. ಆದರೆ ಕೇಂದ್ರಕ್ಕೆ ಮಾತ್ರ ಪರಿಸ್ಥಿತಿ ಅರ್ಥವಾದಂತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಹೇಮಶ್ರೀ ಸಾವು ಪ್ರಕರಣ ಹಲವು ತಿರುವುಗಳನ್ನು ಪಡಿತಾ ಇದೆ. ಪತಿ ಸುರೇಂದ್ರ ಬಾಬು ಮೇಲೆ ಪೊಲೀಸರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಕ್ಲೋರೋಫಾರ್ಮ್ನಿಂದ ಹೇಮಶ್ರೀ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಅವರ ಸಾವು ಆಗಿದ್ದು ಆಂಧ್ರದಲ್ಲ ಅಥವಾ ಕರ್ನಾಟಕದಲ್ಲ ಅನ್ನೋ ಅನುಮಾನವೂ ವ್ಯಕ್ತವಾಗಿದೆ. ಹೇಮಶ್ರೀ ನಿಧನ ಸಹಜ ಸಾವ, ಕೊಲೆನ? ಹೇಮಶ್ರೀ ಸತ್ತಿತ್ತು ಆಂಧ್ರದಲ್ಲ, ಕರ್ನಾಟಕದಲ್ಲ. ಹೇಮಶ್ರೀ ಪತಿ ಸುರೇಂದ್ರ ಬಾಬುನೇ ಕೊಲೆಗಾರನ? ಚಿತ್ರನಟಿ, ಕಿರುತೆರೆ ಕಲಾವಿದೆ ಹೇಮಶ್ರೀ ಸಾವು ಹುಟ್ಟು ಹಾಕಿರೋ ಈ ಯಾವ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ.
ಹೇಮಶ್ರೀ ತಂದೆ ನಾಗರಾಜು ಹೆಬ್ಬಾಳ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸುರೇಂದ್ರ ಬಾಬುರನ್ನ ವಶಕ್ಕೆ ತೆಗೆದುಕೊಂಡಿರೋ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ವರದಿ ಇನ್ನೂ ನಮ್ಮ ಕೈಗೆ ಸೇರಿರುವುದಿಲ್ಲ. ಪೋಸ್ಟ್ ಮಾರ್ಟಮ್ ಆದ ನಂತರ ಇಂದು ಅಥವಾ ನಾಳೆ ಯಾವುದೋ 2-3 ದಿವಸಗಳಲ್ಲಿ ಈ ವರದಿ ನಮ್ಮ ಕೈಗೆ ಸೇರಲಿದೆ. ಆದರೂ ಈ ಏನು ಪ್ರಿಲಿಮಿನರಿ ವಿಚಾರಣೆಯಲ್ಲಿ ಕೆಲವೊಂದು ಗಾಯಗಳು ಕಂಡುಬಂದಿದ್ದರಿಂದ ಈಗ ಮತ್ತು ಅವ್ರ ತಂದೆನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ತಂದೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಆ ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಕೊಲೆ ಮೊಕದ್ದಮೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆ ಮುಂದುವರೆದಿದೆ. ಹೇಮಶ್ರೀಯನ್ನ ಕ್ಲೋರೋಫಾರ್ಮ್ ಕೊಟ್ಟು ಕೊಂದರ? ಸದ್ಯದ ರಿಪೋರ್ಟ್ಗಳ ಪ್ರಕಾರ ಸುರೇಂದ್ರ ಬಾಬು ಹೇಮಶ್ರೀಯನ್ನ ಅನಂತಪುರಂನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಹೋಗಿದ್ದಾನೆ. ಆ ಫಾರ್ಮ್ ಹೌಸ್ನ ಮಾಲೀಕ ಮುರಳಿ ಸುರೇಂದ್ರ ಬಾಬು ಸ್ನೇಹಿತ. ಅಲ್ಲಿ ಹೇಮಶ್ರೀಗೆ ಕ್ಲೋರೋಫಾರ್ಮ್ ಕೊಟ್ಟು ಮೂರ್ಛೆ ತಪ್ಪಿಸಿದ್ದಾರೆ. ಕ್ಲೋರೋಫಾರ್ಮ್ ಹೆಚ್ಚಾಗಿ ಸಾವು ಸಂಭವಿಸಿರಬಹುದು ಎನ್ನಲಾಗುತ್ತಿದೆ. ಹೀಗಾಗಿ ಪೊಲೀಸರು ಸುರೇಂದ್ರ ಬಾಬು ಜೊತೆ ಮುರಳಿಯನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನೊಬ್ಬ ಆರೋಪಿ ಡ್ರೈವರ್ ಸತೀಶ್ ತಲೆ ತಪ್ಪಿಸಿಕೊಂಡಿದ್ದಾನೆ. ಹೇಮಶ್ರೀ ಶವವನ್ನ ಸಾಗಿಸಲು ಈತನೇ ಸಹಾಯ ಮಾಡಿರುವ ಶಂಕೆ ಪೊಲೀಸರದ್ದು. ಈ ಕೇಸ್ನಲ್ಲಿ ಸದ್ಯಕ್ಕೆ ಆರೋಪಿ ನಂಬರ್ 1 ಸುರೇಂದ್ರ ಬಾಬು, ಆರೋಪಿ ನಂಬರ್ 2 ಡ್ರೈವರ್ ಸತೀಶ್ ಹಾಗೂ ಆರೋಪಿ ನಂಬರ್ 3 ಸುರೇಂದ್ರ ಬಾಬು ಗೆಳೆಯ ಮುರಳಿ. ಈ ಮಧ್ಯೆ ಹೇಮಶ್ರೀ ತಂದೆ ತಾಯಿಯನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ಎಂದು ಮಹಿಳಾ ಸಂಘಟನೆಗಳು ಒತ್ತಾಯಿಸಿವೆ. ಸಮರ್ಪಣಾ ಮಹಿಳಾ ಸಂಘಟನೆ ಸದಸ್ಯರು ಹೆಬ್ಬಾಳ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಕೇಸ್ನ ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ. ಈ ಕೇಸ್ ಮುಚ್ಚಾಕಂಥದ್ದಲ್ಲ. ಇದು ಏನಿದ್ರೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳು ಆಗಬೇಕಾಗಿದೆ. ಇರೋ ಎಲ್ಲ ಸಂಘಟನೆಯವರು ಬಂದು ಸೇರಿದ್ರೆ ಈ ಹುಡುಗಿಗೆ ಹೇಮಶ್ರೀ ಅನ್ನೋ ಹುಡುಗಿಗೆ ನ್ಯಾಯ ನಾವು ಕೊಡಿಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವಿಚಾರಣೆ ನಡೆಸುತ್ತಿರೋ ಹೆಬ್ಬಾಳ ಪೊಲೀಸರು ನಾಳೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಹೇಮಶ್ರೀ ನಿಗೂಢ ಸಾವಿನ ರಹಸ್ಯ ಬಯಲಾಗುತ್ತಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ಅತಿಕ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.